ಹೇಳಿ ಹೋಗು ಕಾರಣ ನಾನು ಇತ್ತೀಚೆಗೆ ಓದಿದಂತಹ ಅತ್ಯದ್ಭುತವಾದಂತಹ ಪುಸ್ತಕಗಳಲ್ಲೊಂದು. ಇಷ್ಟು ವರ್ಷ ಈ ಪುಸ್ತಕವನ್ನ ಯಾಕೆ ನಾನು ಓದಲಿಲ್ಲ ಅಂತ ಬೇಜಾರು ಪಟ್ಕೊಳ್ಳುವಂತಹ ಒಂದು ಪುಸ್ತಕ. ಅಂದ್ರೆ ಅಷ್ಟು ಅದ್ಭುತವಾಗಿ ರವಿ ಬೆಳಗೆರೆಯವರು ಬರೆದಿರುವಂತಹ ಒಂದು ಪುಸ್ತಕವಾಗಿದೆ ಇದು. ಸೊ ನೀವೆಲ್ಲ ಕೂಡ ಇದನ್ನ ಓದಿದ್ರೆ ಬಹಳಷ್ಟು ಇಷ್ಟಪಡ್ತೀರಾ. ಈ ವಿಷಯದ ಬಗ್ಗೆ, ಈ ಪುಸ್ತಕದ ಬಗ್ಗೆ ಒಂದು ಸ್ವಲ್ಪ ಹೊತ್ತು ಮಾತಾಡೋಣ. ಎಲ್ರಿಗೂ ಕೂಡ ನಮಸ್ಕಾರ. ಕನ್ನಡ ಕದಂಬ ಚಾನಲ್ಗೆ ಸ್ವಾಗತ. ನಾನು ಗಣೇಶ್ ನಾಯ್ಕ್. ನಾನು ಇತ್ತೀಚೆಗೆ ಈ ಪುಸ್ತಕವನ್ನ ಓದಿದೆ. ಆದ್ರೆ ಇವಾಗ ನನ್ಗನ್ನಿಸ್ತಾ ಇರೋದೇನು ಅಂತಂದ್ರೆ, ಇಷ್ಟು ದಿನ ನಾನು ಈ ಪುಸ್ತಕವನ್ನ ಯಾಕೆ ಓದ್ಲಿಲ್ಲ ಅನ್ನೋದು. ಸೊ ನಾನು ಈ ಪುಸ್ತಕವನ್ನ ಯಾಕೆ ಓದ್ಲಿಲ್ಲ ಅಂತಂದ್ರೆ, ಇದು ಒಂದು ಪ್ರೇಮಕ್ಕೆ ಸಂಬಂಧಪಟ್ಟಂತಹ ಅಥವಾ ಒಂದು ಪ್ರೇಮಿಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕ. ಇದು ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನ ಓದಿರ್ಲಿಲ್ಲ. ಆದ್ರೆ ಈ ಪುಸ್ತಕವನ್ನ ನಾನು ಓದಿದ್ಮೇಲೆ ನನಗನ್ಸಿದ್ದು, ನಾನು ಈ ಪುಸ್ತಕವನ್ನ ಮೊದಲೇ ಓದಬೇಕಿತ್ತು ಅಂತ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಈ ಪುಸ್ತಕವನ್ನ ಬರೆದಿರುವಂತಹ ರವಿ ಬೆಳಗೆರೆಯವರು, ನೀವೇನಾದ್ರೂ ಈ ಪುಸ್ತಕವನ್ನ ಒಂದ್ಸಲ ಓದಿದ್ರೆ ನೀವು ಖಂಡಿತವಾಗ್ಲೂ ಅವರ ಫ್ಯಾನ್ ಆಗ್ತೀರಾ. ಸೊ ಅವರನ್ನ ಅಕ್ಷರ ಬ್ರಹ್ಮ ಅಂತ ಸುಮ್ಮನೆ ಕರೆದಿಲ್ಲ. ನಿಮ್ಗೇನಾದ್ರೂ ಓದುವ ಹುಚ್ಚಿದ್ರೆ, ನಿಮ್ಮಲ್ಲಿ ಬಹಳಷ್ಟು ಜನ ಈ ಪುಸ್ತಕವನ್ನ ಈಗಾಗಲೇ ಓದಿರ್ತೀರಾ. ನಿಮ್ಮಲ್ಲಿ ಇನ್ನೂ ಕೂಡ ಓದುವಂತಹ ಹುಚ್ಚು ಇಲ್ಲ ಅಂತ ಆದ್ರೆ, ಮೊದಲು ಈ ಪುಸ್ತಕದಿಂದ ಆರಂಭ ಮಾಡಿ, ಆಮೇಲೆ ಆ ಓದುವ ಹುಚ್ಚು ನಿಮ್ಮನ್ನ ಹಾಗೆ ಕಂಟಿನ್ಯೂ ಆಗಿ ಹಿಡ್ಕೊಳ್ಳುತ್ತೆ. ಸೊ ಅವರನ್ನ ಯಾಕೆ ಅಕ್ಷರ ಬ್ರಹ್ಮ ಅಂತಾರೆ, ಅವರನ್ನ ಯಾಕೆ ಈ ರೀತಿಯಾಗಿ ಜನ ಮೆಚ್ಕೋತಾರೆ, ಇಷ್ಟು ವರ್ಷಗಳ ನಂತರ ಕೂಡ ಅವರಿಗೆ ಯಾಕೆ ಅಷ್ಟೊಂದು ಫ್ಯಾನ್ ಫಾಲೋವಿಂಗ್ ಇದೆ ಅನ್ನೋದನ್ನ ನೀವು ಈ ಪುಸ್ತಕವನ್ನ ಓದಿದ ನಂತರ ಅರ್ಥ ಮಾಡ್ಕೋತೀರಾ. ಅಷ್ಟೇ ಅಲ್ಲ, ನಾನು ಈ ಪುಸ್ತಕವನ್ನ ಹೆಚ್ಚು ಕಡಿಮೆ ಬಹಳಷ್ಟು ವರ್ಷಗಳಾಗಿತ್ತು ನಾನು ಪುಸ್ತಕಗಳನ್ನ ಓದೋದನ್ನ ಬಿಟ್ಟು. ನಾನು ಈ ಪುಸ್ತಕವನ್ನ ಓದಿದ್ಮೇಲೆ ಅವರದ್ದೇ ಆಗಿರುವಂತಹ ಮತ್ತೆರಡು ಪುಸ್ತಕಗಳನ್ನ ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಮಾಟಗಾತಿ, ಇನ್ನೊಂದು ಸರ್ಪ ಸಂಬಂಧ. ಈ ಎರಡು ಪುಸ್ತಕಗಳ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವೀಗ ಮಾತಾಡ್ತಾ ಇರುವಂತಹ ಈ ಒಂದು ಹೇಳಿ ಹೋಗು ಕಾರಣದ ಬಗ್ಗೆ ಮಾತಾಡೋಣ. ಸೊ ಈ ಹೇಳಿ ಹೋಗು ಕಾರಣ ಖಂಡಿತವಾಗ್ಲೂ ಒಂದು ಲವ್ ಸ್ಟೋರಿ ಅನ್ನುವಂಥದ್ದು ನಿಜ. ಆದ್ರೆ ಇದರಲ್ಲಿ ಕೇವಲ ಲವ್ ಸ್ಟೋರಿ ಮಾತ್ರ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದರಲ್ಲಿ ಬದುಕಿನ ಪಾಠಗಳಿದೆ. ಒಬ್ಬ ವ್ಯಕ್ತಿ ಬದಲಾಗಬೇಕು ಅಂದ್ರೆ ಅನಿವಾರ್ಯ ಕಾರಣಕ್ಕೆ ಬೀಳುವಂತಹ ಪೆಟ್ಟು ಆತನನ್ನ ಬದಲಾಯಿಸುತ್ತೆ ಅನ್ನುವಂತಹ ಒಂದು ಬುದ್ಧಿಮಾತಿದೆ. ಸೊ ತನ್ನ ಓದುಗರಿಗೆ ಒಳ್ಳೆದನ್ನ ಕೊಡಬೇಕು ಅನ್ನುವಂತಹ ಅವರ ಅನಿಸಿಕೆ ಎದ್ದು ಕಾಣಿಸುತ್ತೆ. ಹಾಗೆ ಇದರಲ್ಲಿ ಕೆಲವಷ್ಟು ಅವರ ಜೀವನ ಅನುಭವಗಳು ಕೂಡ ಕಾಣಸಿಗುತ್ತೆ. ಸೊ ಈ ಪುಸ್ತಕದ ಪೂರ್ತಿಯಾಗಿ ರವಿ ಬೆಳಗೆರೆ ಅವರೇ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಸೊ ನಿಮ್ಮನ್ನ ಮೊದಲಿಂದ ಕೊನೆವರೆಗೂ ರವಿ ಬೆಳಗೆರೆ ಅವರು ಯಾವ ರೀತಿಯಾಗಿ ಕಥೆಯನ್ನ ಹೇಳಬೇಕು ಅಂತಿದ್ದಾರೆ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹಾಗೇನೆ ಈ ಪುಸ್ತಕವನ್ನ ಓದಿ ಮುಗಿಸಿದ ನಂತರವೂ ಕೂಡ ನಿಮ್ಮನ್ನ ಪ್ರತಿನಿತ್ಯ ಈ ಪುಸ್ತಕ ಕಾಡಿದ್ರೆ ಅದರಲ್ಲೇನೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಪುಸ್ತಕದಲ್ಲಿ ಈ ಕಥೆಯನ್ನ ನಿರೂಪಿಸಿದ್ದಾರೆ ರವಿ ಬೆಳಗೆರೆಯವರು. ಸೊ ಇದು ಸಾಮಾನ್ಯವಾಗಿ ಒಂದು ಕೆಲವಷ್ಟು ಪಾತ್ರಗಳ ಮಧ್ಯೆ ನಡೆಯುವಂತಹ, ಒಂದು 5-6 ಪಾತ್ರಗಳ ಮಧ್ಯೆ ನಡೆಯುವಂತಹ ಒಂದು ಸುದೀರ್ಘವಾದ ಕತೆ. ಇದರಲ್ಲಿ ಸಿಗುವಂತಹ ತಿರುವುಗಳು, ಇದರಲ್ಲಿ ಬರುವಂತಹ ಕೆಲವಷ್ಟು ವಿಭಿನ್ನವಾದಂತಹ ಪಾತ್ರಗಳು ನಿಮ್ಮನ್ನ ಕೆಣಕಬಹುದು. ಆದ್ರೆ ಇದರಲ್ಲಿ ಅತಿ ಹೆಚ್ಚಾಗಿ ಕಾಡುವಂಥದ್ದೇನು ಅಂದ್ರೆ, ಅದು ಹಿಮವಂತನ ಮುಗ್ಧತೆ ಹಾಗೆ ಪ್ರಾರ್ಥನಾಳ ಚಂಚಲ ಮನಸ್ಸು. ಸೊ ಇದೆರಡರ ಸುತ್ತಾನೆ ಸುತ್ತುವಂತಹ ಈ ಕತೆ ನಿಮ್ಮನ್ನ ಕೊನೆವರೆಗೂ ಕೂಡ ಹಿಡಿದಿಟ್ಕೊಳ್ಳುತ್ತೆ. ಮುಂದೇನಾಗುತ್ತೆ ಅನ್ನುವಂತಹ ಕೊನೆ ಕ್ಷಣದವರೆಗೂ ಕೂಡ ನಿಮ್ಮನ್ನ ಅದು ಕಾಣುತ್ತೆ. ಹಾಗೆ ನೀವು ಈ ಪುಸ್ತಕವನ್ನ ತಗೊಂಡ್ರೆ ಪುಸ್ತಕವನ್ನ ಮುಗಿಸೋವರೆಗೂ ಪುರ್ಸೊತ್ತೆ ಇರೋದಿಲ್ಲ ಅನ್ನುವಂತ ಹಿಡಿದಿಟ್ಟುಕೊಳ್ಳುವಂತಹ ಅದ್ಭುತ ಪುಸ್ತಕ ಇದು. ಸೊ ನಾನು ಬಹಳಷ್ಟು ವರ್ಷಗಳ ಕಾಲ ಗ್ಯಾಪ್ ತಗೊಂಡಿದ್ದೆ. ಆದ್ರೆ ಈಗ ಅದು ಹೇಳದ್ನಲ್ವಾ, ಆ 2 ಪುಸ್ತಕಗಳನ್ನ ಕೂಡ ಆರ್ಡರ್ ಮಾಡಿದೀನಿ ಅಂತ. ಅದರಲ್ಲಿ ಆಲ್ಮೋಸ್ಟ್ ಮಾಟಗಾತಿಯನ್ನ ಮುಗಿಸುವ ಹಂತಕ್ಕೆ ಬಂದಿದ್ದೀನಿ. ಸೊ ಒಂದ್ 2-3 ದಿನಗಳಲ್ಲೇ ಈ ಪುಸ್ತಕವನ್ನ ಕೂಡ ಮುಗಿಸ್ತಾ ಇದ್ದೀನಿ. ಸೊ ಅಷ್ಟು ನಿಮ್ಮನ್ನ ಹಿಡಿದಿಟ್ಕೊಳ್ಳುವಂತಹ ಕತೆ, ಅಷ್ಟು ನಿಮ್ಮನ್ನ ಹಿಡಿದಿಟ್ಕೊಳ್ಳುವಂತಹ ಒಂದು ನಿರೂಪಣಾ ಶೈಲಿ ನಿಮ್ಮನ್ನ ಕಾಡುತ್ತೆ. ಸೊ ಇಲ್ಲಿ ಬರುವಂತಹ ಪಾತ್ರಗಳ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಕಥೆಗಳ ಬಗ್ಗೆ ನಾನು ಹೇಳೋಕ್ ಹೋಗೋದಿಲ್ಲ. ಯಾಕಂದ್ರೆ ಇದನ್ನ ನೀವು ಇನ್ನಷ್ಟು ಫ್ರೆಶ್ ಆಗಿ ಓದಿದಷ್ಟು ಇದು ಇನ್ನಷ್ಟು ಮಜಾ ಕೊಡುತ್ತೆ. ನಾನು ಈಗಲೇ ಕೂಡ ಅದ್ರ ನಿಮ್ಗೆ ಸ್ಪಾಯ್ಲರ್ಗಳನ್ನ ಹೇಳಿದಾಗುತ್ತೆ ಕಥೆಗಳ ಬಗ್ಗೆ ಹೇಳಬೇಕು ಅಂತಂದ್ರೆ. ಸೊ ರವಿ ಬೆಳಗೆರೆ ಅವರು ಹೇಳೋಕ್ ಹೊರಟಿರುವಂತಹದ್ದು ಒಂದು ಪ್ರೇಮಮಯವಾದಂತಹ ಕಥೆನೇ ಆಗಿದ್ರು ಕೂಡ, ಬದುಕಿನ ಅಂದ್ರೆ ಇತ್ತೀಚಿನ ನಡೀತಾ ಇರುವಂತಹ ಪ್ರೇಮಗಳ ಸಂಬಂಧಗಳ ಬಗ್ಗೆ, ಪ್ರೇಮಿಗಳ ಬಗ್ಗೆ ಕೆಲವಷ್ಟು ವಿಚಾರಗಳನ್ನ ಗುಟ್ಟಾಗಿ ಹೇಳಿದಾರೇನೋ ಅಂತ ಅನ್ಸುತ್ತೆ. ಈ ಒಂದು ಪುಸ್ತಕ ಅತ್ಯದ್ಭುತವಾಗಿ ಕನ್ನಡದಲ್ಲಿ ರೂಪುಗೊಂಡಂತಹ ಒಂದು ಪ್ರೇಮಮಯವಾದಂತಹ ಕಾದಂಬರಿ ಅಂತ ಹೇಳ್ಬೋದು. ಸೊ ಈ ಕಾದಂಬರಿಯಲ್ಲಿ ಪ್ರಾರ್ಥನಾಳ ಮನಸ್ಸಿನ ಒಂದು ಹೊಯ್ದಾಟದ ಬಗ್ಗೆ, ಹಾಗೆ ಹಿಮವಂತನ ನಿಷ್ಕಲ್ಮಶವಾದಂತಹ ಪ್ರೀತಿಯ ಬಗ್ಗೆ, ಒಂದು ಹೆಣ್ಣಿನ ಮನಸ್ಸು ಯಾವ ರೀತಿಯಾಗಿ ಗೊಂದಲಕ್ಕೊಳಗಾಗುತ್ತೆ, ಚಂಚಲವಾಗುತ್ತೆ, ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಒಬ್ಬನನ್ನ ಅತ್ಯದ್ಭುತವಾಗಿ ಪ್ರೀತಿಸಬಲ್ಲ ಅನ್ನುವಂತಹ ವಿಷಯವನ್ನ ರವಿ ಬೆಳಗೆರೆಯವರು ಮನಸ್ಸಿಗೆ ಮುಟ್ಟೋ ಹಾಗೆ ಬರ್ತಿದ್ದಾರೆ. ಇಲ್ಲಿ ಹಿಮವಂತನ ಅಮಾಯಕತೆಯನ್ನ ಕಂಡು ಕಣ್ಣೀರು ಬರುತ್ತೆ.
ಪ್ರಾರ್ಥನಾಳ ವರ್ತನೆಯನ್ನ ಕಂಡು ಕೋಪ ಬರುತ್ತೆ. ಹಾಗೆ ಅನಿರೀಕ್ಷಿತವಾಗಿ ತಿರುವುಗಳ ಮೇಲೆ ತಿರುವುಗಳನ್ನ ಪಡ್ಕೊಳ್ತಾ ಈ ಪುಸ್ತಕ ನಿಮ್ಮನ್ನ ಹಿಡಿದಿಟ್ಕೊಳ್ಳುತ್ತೆ. ನಾನು ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ, ಈ 350 ಪೇಜಿನ ಪುಸ್ತಕವನ್ನ ನಾನು ಕೇವಲ 24 ಗಂಟೆಯ ಅಂತರದೊಳಗೆ ಮುಗಿಸ್ಬೇಕಾಯ್ತು. ಯಾಕಂದ್ರೆ ಅಷ್ಟು ಆಸಕ್ತಿಕರವಾಗಿತ್ತು ಈ ಪುಸ್ತಕ. ನೀವೇನಾದ್ರೂ ಒಂದ್ಸಲ ಈ ಪುಸ್ತಕವನ್ನ ಓಪನ್ ಮಾಡಿ ಓದೋದಕ್ಕೆ ಕುಳಿತುಕೊಂಡ್ರೆ ಮುಗಿಯೋವರೆಗೂ ಕೂಡ ನಿಮ್ಮನ್ನ ಈ ಪುಸ್ತಕ ಕಾಡುತ್ತೆ, ಮುಗಿದ ಮೇಲೂ ಕಾಡುತ್ತೆ. ಈ ಪುಸ್ತಕದ ಗುಂಗಿನಿಂದ ನೀವು ಹೊರಗೆ ಬರೋದಕ್ಕೆ ಹಲವಷ್ಟು ದಿನಗಳೇ ಬೇಕಾಗುತ್ತೆ. ಅಷ್ಟು ಅದ್ಭುತವಾಗಿ ನಿಮ್ಮನ್ನ ಹಿಡಿದಿಟ್ಟುಕೊಳ್ಳಬಲ್ಲ, ಹಾಗೆ ಓದಿದ ನಂತರ ಕೂಡ ನಿಮ್ಮನ್ನ ಕಾಡಬಹುದಾದಂತಹ ಪುಸ್ತಕ ಯಾವುದಾದ್ರೂ ಇದ್ರೆ ಅದು ಈ ಹೇಳಿ ಹೋಗು ಕಾರಣ. ಅಷ್ಟು ನಿಖರವಾಗಿ, ಅಷ್ಟು ಅದ್ಭುತವಾಗಿ, ಅಷ್ಟು ಆಕರ್ಷಕವಾಗಿ ಒಂದು ಕಾದಂಬರಿಯನ್ನ ಬರೆಯೋದು ಅಷ್ಟು ಸುಲಭ ಅಲ್ಲ. ಸೊ ನಾನು ಇಲ್ಲಿವರೆಗೂ ಯಾವುದೇ ಪುಸ್ತಕಗಳ ಬಗ್ಗೆ ವಿಡಿಯೋವನ್ನ ಮಾಡಿಲ್ಲ. ಮಹಾಭಾರತದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಆದ್ರೆ ಅದನ್ನ ಬಿಟ್ಟು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಪುಸ್ತಕಗಳ ಬಗ್ಗೆ ಯಾವುದೇ ಒಂದು ವಿಡಿಯೋವನ್ನ ಇತ್ತೀಚೆಗೆ ನಾನು ಮಾಡಿಲ್ಲ, ಅಥವಾ ನಾನು ನನ್ನ ಚಾನಲ್ನಲ್ಲಿ ಮಾಡಲೇ ಇಲ್ಲ. ಆದರೆ ಈ ಪುಸ್ತಕವನ್ನ ಓದಿದ ನಂತರ ನನಗೆ ವಿಡಿಯೋವನ್ನ ಮಾಡಲೇಬೇಕು ಅಂತ ಅನ್ನಿಸ್ತು. ಹಾಗೆ ನೆಕ್ಸ್ಟ್ ಉಳಿದಿರುವಂತಹ 2 ಪುಸ್ತಕಗಳ ಬಗ್ಗೆ ಕೂಡ ನಾನು ವಿಡಿಯೋವನ್ನ ಮಾಡಲೇಬೇಕು ಅಂತಿದ್ದೀನಿ. ಸೊ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಸೊ ನನ್ನ ಒಂದು ಆಸಕ್ತಿಯನ್ನ ಕೆರಳಿಸಿರುವಂತಹ ಪುಸ್ತಕ, ನನ್ನನ್ನ ಕಾಡಿರುವಂತಹ ಪುಸ್ತಕ ನಿಮಗೂ ಕೂಡ ಇಷ್ಟ ಆದ್ರೆ, ನೀವು ಕೂಡ ಖುಷಿ ಪಟ್ರೆ, ನೀವು ಕೂಡ ಎಂಜಾಯ್ ಮಾಡಿದ್ರೆ ನನಗೆ ಅದಷ್ಟೇ ಸಂತೋಷ. ಸೊ ನಾವು ಯಾವ್ದಾದ್ರು ಚೆನ್ನಾಗಿರೋದನ್ನ ನೋಡ್ಕೊಂಡಾಗ ನಮ್ಮ ಸ್ನೇಹಿತರಿಗೆ ಹೇಳ್ತೀವಿ, ಟ್ರೈ ಮಾಡೋದಕ್ಕೆ ಹೇಳ್ತೀವಿ. ಹಾಗೆ ಅದೇ ರೀತಿ ನೀವು ಕೂಡ ನನ್ನ ಸ್ನೇಹಿತರಾಗಿರೋ ಕಾರಣ, ನಿಮ್ಮೆಲ್ಲರ ಒಂದು ಆಶೀರ್ವಾದದ ಕಾರಣ 52,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಗಳನ್ನ ಪಡೆದುಕೊಂಡಿರೋ ಕಾರಣ, ನಿಮ್ಮಲ್ಲಿ ಯಾರಾದ್ರೂ ಆಸಕ್ತಿ ಇದ್ರೆ, ನಿಮ್ಗೆ ಯಾರಿಗಾದ್ರೂ ಓದುವಂತಹ ಆಸಕ್ತಿ ಇದ್ರೆ ನೀವು ಕೂಡ ಈ ಪುಸ್ತಕವನ್ನ ಓದ್ಲಿ ಅನ್ನೋ ಕಾರಣಕ್ಕೆ ನಾನು ನಿಮ್ಗೆ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಇದನ್ನ ಸಪ್ನಾ ಬುಕ್ ಹೌಸ್ ನಲ್ಲಿ ಆರ್ಡರ್ ಮಾಡಬಹುದು, ಅಥವಾ ಆನ್ಲೈನ್ ನಲ್ಲಿ ಕೆಲವಷ್ಟು ಪ್ಲಾಟ್ಫಾರ್ಮ್ಗಳಲ್ಲಿ ಸಿಗುತ್ತೆ, ಅಥವಾ ಇವರದ್ದೇ ಆಗಿರುವಂತಹ ಭಾವನಾ ಪ್ರಕಾಶನದಲ್ಲೂ ಕೂಡ ಸಿಗುತ್ತೆ. ಅವರ ಪುಸ್ತಕ ಮಳಿಗೆಯಲ್ಲೂ ಕೂಡ ನೀವು ಇದನ್ನ ಖರೀದಿ ಮಾಡಬಹುದು. ಸೊ ಈ ಪುಸ್ತಕ ಎಲ್ಲ ಕಡೆ ನಿಮಗೆ ಸಿಗುತ್ತೆ. ಇದನ್ನ ನೀವು ಬೈ ಮಾಡಿ, ಪರ್ಚೇಸ್ ಮಾಡಿ ಓದಬಹುದು. ಆಸಕ್ತಿಕರವಾಗಿರುವಂತಹ ಪುಸ್ತಕ. ಇದನ್ನ ಓದಿದ್ಮೇಲೆ ಖಂಡಿತವಾಗ್ಲೂ ಇನ್ನೊಂದು ಪುಸ್ತಕ ಓದಬೇಕು ಅಂತ ಅನ್ಸುತ್ತೆ. ಸೊ ಅಲ್ಲಿವರೆಗೂ ನಾನು ಅದೆರಡು ಪುಸ್ತಕಗಳನ್ನ ಓದಿ ಮುಗಿಸಿರ್ತೀನಿ. ಆ ಪುಸ್ತಕಗಳ ಬಗ್ಗೆ ಕೂಡ ನಿಮ್ಗೆ ನಾನು ವಿವರಣೆಯನ್ನ ಕೊಡ್ತೀನಿ. ಅಲ್ಲಿವರೆಗೂ ನೀವಿನ್ನು ಕನ್ನಡ ಕದಂಬ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವೀಗಾಗಲೇ ಬಹಳಷ್ಟು ಜನ ನಿಮ್ಮಲ್ಲಿ ಈ ಪುಸ್ತಕವನ್ನ ನಿಶ್ಚಿತವಾಗಿ ಓದಿರ್ತೀರಾ. ನಿಮ್ಮಲ್ಲಿ ಯಾರು ಈ ಪುಸ್ತಕವನ್ನ ಓದಿದಿರೋ ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಪುಸ್ತಕ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ತಿಳಿಸಿ. ಸೊ ಖಂಡಿತವಾಗ್ಲೂ ನಿಮ್ಮೆಲ್ಲರ ಉತ್ತರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ನಮಸ್ಕಾರ, ಜೈ ಹಿಂದ್.